ಸುವರ್ಣ ಜನನಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಬಾರಿ ಸಿಕ್ಕಿದ್ದು ಅಕ್ರಮ ಸಾರಾಯಿ ಮಾರಾಟ. ಅಕ್ರಮ ಸಾರಾಯಿ ಮಾರಾಟ ಪೊಲೀಸರ ಕಣ್ಣಿಗೂ ಬಿದ್ದಿಲ್ಲವೇ? ತಹಸೀಲ್ದಾರ್ ಹಾಗೂ ಶಾಸಕರ ಮನವಿ ಕೊಟ್ಟರೂ ಕೇರೇ ಇಲ್ಲ. ಕೆಂಪವಾಡ ಶುಗರ್ ಫ್ಯಾಕ್ಟರಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಪ್ರದೇಶ. ಆತ್ಮೀಯ ವೀಕ್ಷಕರಿಗೆ ಸುವರ್ಣ ಜನನಿ ನ್ಯೂಸ್ಗೆ ಸ್ವಾಗತ. ಸುವರ್ಣ ಜನನಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಬಾರಿ ಸಿಕ್ಕಿದ್ದು ಅಕ್ರಮ ಸಾರಾಯಿ ಮಾರಾಟ. ಈ ಬಾರಿ ಸುವರ್ಣ ಜನನಿ ವಾಹಿನಿಯ ನಮ್ಮ ತಂಡ ಮತ್ತೊಂದು ಹೊಸ ವಿಷಯವನ್ನ ನಿಮ್ಮ ಮುಂದೆ ತಂದಿದೆ. ಅದುವೇ ಅಕ್ರಮ ಸಾರಾಯಿ ಮಾರಾಟ. ಇದು ಕೆಂಪವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಥಣಿ ಫಾರ್ಮಸ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಅಕ್ರಮ ಸಾರಾಯಿ ಮಾರಾಟ. ಕಣ್ಣು ಮುಚ್ಚಿ ಕುಳಿತ ತಹಸೀಲ್ದಾರ್ ಹಾಗೂ ಅಬಕಾರಿ ಇಲಾಖೆ ಸಿಬ್ಬಂದಿ. ಇದು ಕೆಂಪವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಕೆಲವು ಅಂಗಡಿಗಳಲ್ಲಿ ಪ್ರತಿದಿನ ಅಕ್ರಮ ಸಾರಾಯಿ ಮಾರಾಟ ಜೋರಾಗಿಯೇ ನಡೆದಿದೆ. ಇಲ್ಲಿ ಸುಮಾರು 3 ಅಥವಾ 4 ಜನ ಸೇರಿ ಒಂದು ದಂಧೆಯನ್ನ ರಾಜಾರೋಷವಾಗಿ ಮಾಡ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಅಜಿತ್ ಅನ್ನಪ್ಪ ಚೌಗಲ ಅಂಗಡಿ ಹೆಸರು ಸದಾಶಿವ್ ಪಾನ್ ಶಾಪ್. ಎರಡನೆಯದಾಗಿ ಬಿಲ್ಯಾನಿ ಮಾರುತಿ ಬಂಡಗಾರ್, ಇವರ ಅಂಗಡಿಗೆ ಹೆಸರಿಲ್ಲ. ಇನ್ನು ಮೂರನೆಯದಾಗಿ ದಿನೇಶ್ ತೊನ್ನೆ, ಇವರು ಮೂವರು ಸೇರಿ ಅಲ್ಲಿ ಅಕ್ರಮ ಸಾರಾಯಿ ಮಾರಾಟವನ್ನ ಜೋರಾಗಿ ಹಾಗೂ ಯಾವುದೇ ಭಯ ಇಲ್ಲದೆ ಬಿಂದಾಸ್ ಆಗಿ ಮಾಡ್ತಿದ್ದಾರೆ. ನಮ್ಮ ರಹಸ್ಯ ಕಾರ್ಯಾಚರಣೆ ತಂಡ ಈ ವಿಷಯವಾಗಿ ಅಧಿಕೃತ ಮಾಹಿತಿಯ ಮೇರೆಗೆ ನಮ್ಮ ತಂಡ ಹೊರಟಾಗ ಈ ಎಲ್ಲ ಅಂಗಡಿಗಳು ನಮ್ಮ ರಹಸ್ಯ ತಂಡದ ಗಮನಕ್ಕೆ ಬಂದಿವೆ. ನಮ್ಮ ರಹಸ್ಯ ತಂಡ ಅವರೊಂದಿಗೆ ಮಾತನಾಡಿದಾಗ ಅಲ್ಲಿ ಅಕ್ರಮ ಸಾರಾಯಿ ಮಾಡುವವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ವಾಟರ್ ಬಾಟಲ್ ವಾಟರ್ ಬಾಟಲ್ ಈಗ ಜಸ್ಟ್ ನೋಡ್ರಿ ನಿಮ್ಗೆ ಸುರಕ್ಷಿತ ಈಗ ಹೊಡೆದಾಗ ಜಸ್ಟ್ ಅವ ಹೋದ್ ನೋಡ್ರಿ ಅಣ್ಣ. ಇಲ್ಲ ಕ್ವಾಟ್ರ್ ಯಾರು ಮಾಡೋದ್ರಿ ತುಳುವೇ ಮಾಡ್ತಾರೆ. ಮಾರ್ಪರೇಟ್ ಒನ್ ಶಾಪ್ದಾಗ ಸಿಗ್ತೈತ್ರಿ MSL ದಾಗ. MRP ರೇಟ್ ಒನ್ ಶಾಪ್ದಾಗ ಸಿಗ್ತೈತ್ರಿ MSL ದಾಗ. ನಾವು
ತುಡುಗಿಲೆ ಸೆರೆ ಮಾಡ್ತೀವಿ, ನಮ್ಮಲ್ಲಿ ಇಷ್ಟ ರೇಟ್ ಐತಿ, ನಿಮಗ ಕಮ್ಮಿಲೆ ಬೇಕಾದ್ರ ಇಲ್ಲಿ ಸಿಗಲ್ಲ ಎಂದು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಬಿಂದಾಸ್ ಆಗಿ ಇವರು ಈ ಅಕ್ರಮ ಸಾರಾಯಿ ಮಾರಾಟ ಮಾಡುತ್ತಿದ್ರು ಅಬಕಾರಿ ಇಲಾಖೆ ಏನ್ ಮಾಡ್ತಿದೆ? ಇದು ಅಥಣಿ ಅಬಕಾರಿ ವ್ಯಾಪ್ತಿಗೆ ಬರುವ ಈ ಒಂದು ಇಲಾಖೆಯ ಅಬಕಾರಿ ಅಧಿಕಾರಿ ಏನೋ ನಿದ್ದೆ ಮಾಡ್ತಿದ್ದೀರಾ ಎಂಬ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗೂ ಇಲ್ಲಿಯ ಜನ ಸಂಬಂಧಪಟ್ಟ ತಹಸೀಲ್ದಾರ್ ಹಾಗೂ ಶಾಸಕರಿಗೆ ಮನವಿ ಕೊಟ್ಟರೂ ಕೂಡ ಇದಕ್ಕೆ ಏನೋ ಪ್ರಯೋಜನ ಇಲ್ಲದ ಹಾಗೆ ಹಾಕಿದೆ. ಹಾಗೂ ನಮ್ಮ ವಾಹಿನಿಯ ಆಶಯ ಏನೆಂದ್ರೆ ಇವರಿಗೆ ಅಕ್ರಮವಾಗಿ ಸಾರಾಯಿ ಕೊಡುವವರು ಯಾರು, ಅವರ ಲೈಸೆನ್ಸ್ ಕೂಡ ರದ್ದು ಮಾಡಬೇಕು ಹಾಗೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಇವರಿಗೆ ಹಾಗೂ ಮಾರಾಟ ಮಾಡುತ್ತಿರುವವರಿಗೂ ಕೂಡ ಶಿಕ್ಷೆ ಆಗಬೇಕು ಎಂಬುದು ನಮ್ಮ ವಾಹಿನಿಯ ಹಾಗೂ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರ ಆಶಯವಾಗಿದೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ.